ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 5/2/2023. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮನ್ನು ರಾವಣ ರಾಜ್ಯದಿಂದ ಮುಕ್ತ ಮಾಡಿ ಸದ್ಗತಿಯನ್ನು ಕೊಡಲು, ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಪಂಚವಿಕಾರಗಳಿಂದ ಆತ್ಮ ಪಾಪ ಮಾಡಿ ಚಿಂತೆ ದುಃಖ ಕಾಯಿಲೆಯಿಂದ ಸುಸ್ತಾಗಿಬಿಟ್ಟಿದೆ. ಈಗ ಬಾಬಾ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದರಿಂದ ಮುಕ್ತಿ ಕೊಟ್ಟು ಸದ್ಗತಿ ಕೊಡೋಕ್ಕೆ ಬಾಬಾ ಬಂದಿದ್ದಾರೆ. ಪ್ರಶ್ನೆ: ತಂದೆಯು ನೀವು ಭಾರತವಾಸಿ ಮಕ್ಕಳಿಗೆ ಯಾವ ಯಾವ ಸ್ಮೃತಿ ತರಿಸುತ್ತಾರೆ? ಉತ್ತರ: ಭಾರತವಾಸಿ ಮಕ್ಕಳೇ, ನೀವು ಸ್ವರ್ಗವಾಸಿಗಳಾಗಿದ್ದಿರಿ. ಇಂದಿಗೆ 5,000 ವರ್ಷಗಳ ಮೊದಲು ಭಾರತವು ಸ್ವರ್ಗವಾಗಿತ್ತು. ಚಿನ್ನ ವಜ್ರದ ಮಹಲುಗಳಿತ್ತು. ನೀವು ಇಡೀ ವಿಶ್ವದ ಮಾಲೀಕರಾಗಿದ್ದಿರಿ. ಇಡೀ ಆಕಾಶ ಭೂಮಿ ಎಲ್ಲವೂ ನಿಮ್ಮದಾಗಿತ್ತು. ಭಾರತವು ಶಿವ ತಂದೆಯಿಂದ ಸ್ಥಾಪನೆ ಮಾಡಲ್ಪಟ್ಟ ಶಿವಾಲಯವಾಗಿತ್ತು. ಅಲ್ಲಿ ಪವಿತ್ರತೆ ಇತ್ತು. ಈಗ ಪುನಃ ಭಾರತವು ಆ ರೀತಿ ಆಗಲಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವೇನು 2,500 ವರ್ಷ ಭಕ್ತಿ ಮಾಡಿವಿ. ಯಾಕೆ? ಸುಖ ಬೇಕು, ಸಂಪತ್ತು ಬೇಕು, ಆಯುಷ್ಯ, ಆರೋಗ್ಯ, ಸುಖಿ ಸಂಸಾರ ಬೇಕು ಅಂತ ಏನು ಭಕ್ತಿ ಮಾಡಿದ್ದೀವಲ್ಲ, ಅದೆಲ್ಲದು ಪಡೆಯುವಂಥ ಜಗತ್ತು. 100% ಸುಖ ಸಿಗುವಂಥ ಜಗತ್ತನ್ನ ಸ್ಥಾಪನೆ ಮಾಡಿಕೊಡ್ತಾ ಇದ್ದಾರೆ ಬಾಬಾ. ಗೀತೆ: ನಯನಹೀನರಿಗೆ ದಾರಿ ತೋರಿಸು ಪ್ರಭು. ಯಾವ ನಯನ? ಜ್ಞಾನದ ನೇತ್ರ ಇಲ್ಲ. ಈಗ ಸ್ಥೂಲವಾದ ಕಣ್ಣುಗಳಿದ್ದಾವೆ, ಆದರೆ ಜ್ಞಾನದ ನೇತ್ರ, ಆತ್ಮದ ಕಣ್ಣನ್ನು ಈಗ ಬಾಬಾ ತೆರೆಸಿದ್ರು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ. ಯಾರು ಹೇಳಿದರು? ಆತ್ಮಗಳ ತಂದೆ. ಅಂದಾಗ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಹೇಳಿದರು, ತಂದೆಯೇ, ಅವರಿಗೆ ಈಶ್ವರನೆಂದು ಹೇಳಲಾಗುತ್ತದೆ, ಪಿತನೆಂದು ಹೇಳಲಾಗುತ್ತದೆ. ಯಾವ ಪಿತ? ಪರಮಪಿತ. ಏಕೆಂದರೆ ಇಬ್ಬರು ತಂದೆಯರಿದ್ದಾರೆ, ಒಬ್ಬರು ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ಲೌಕಿಕ ತಂದೆಯ ಮಕ್ಕಳು ಪಾರಲೌಕಿಕ ತಂದೆಯನ್ನು ತಂದೆಯೇ ಎಂದು ಕರೆಯುತ್ತಾರೆ. ಒಳ್ಳೆಯದು. ತಂದೆಯ ಹೆಸರು ಶಿವ. ಅವರಿಗೆ ನಿರಾಕಾರನೆಂದು ಪೂಜೆ ಮಾಡಲಾಗುತ್ತದೆ. ಅವರಿಗೆ ಪಾರಲೌಕಿಕ ತಂದೆ ಎಂದು ಹೇಳಲಾಗುತ್ತದೆ. ಪಾರಲೌಕಿಕ ಅಂದ್ರೇನು? ಪಾರ ಅಂದ್ರೆ ದೂರದ ಲೋಕದಲ್ಲಿರುವಂಥ ತಂದೆ ಅಂತ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಅವರ ಹೆಸರಾಗಿದೆ ಶಿವ. ಲೌಕಿಕ ತಂದೆಯ ಮಕ್ಕಳು ಪಾರಲೌಕಿಕ ತಂದೆಯನ್ನು ತಂದೆಯೇ ಎಂದು ಕರೆಯುತ್ತಾರೆ. ಒಳ್ಳೆಯದು. ತಂದೆಯ ಹೆಸರು ಶಿವ. ಅವರಿಗೆ ನಿರಾಕಾರನೆಂದು ಪೂಜೆ ಮಾಡಲಾಗುತ್ತದೆ. ಅವರಿಗೆ ಪಾರಲೌಕಿಕ ತಂದೆ ಎಂದು ಹೇಳಲಾಗುತ್ತದೆ. ಲೌಕಿಕ ತಂದೆಗೆ ಸುಪ್ರೀಂ ಎಂದು ಹೇಳಲಾಗುವುದಿಲ್ಲ. ಎಲ್ಲ ಆತ್ಮರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಒಬ್ಬರೇ ಆಗಿದ್ದಾರೆ. ಎಲ್ಲ ಜೀವಾತ್ಮರು ಆ ತಂದೆಯನ್ನು ನೆನಪು ಮಾಡುತ್ತಾರೆ. ಆತ್ಮಗಳು ನಮ್ಮ ತಂದೆ ಯಾರೆಂಬುದು ಮರೆತು ಹೋಗಿದ್ದಾರೆ. ಓ ಪರಮಪಿತ ಪರಮಾತ್ಮನೇ, ನಾವು ನಯನಹೀನರಿಗೆ ನಯನಗಳನ್ನು ಕೊಡಿ. ಅದರಿಂದ ನಾವು ನಮ್ಮ ತಂದೆಯನ್ನು ಅರಿತುಕೊಳ್ಳಬೇಕು. ಭಕ್ತಿ ಮಾರ್ಗದ ಗೊಂದಲಗಳಿಂದ ಬಿಡಿಸಿ ಎಂದು ಕರೆಯುತ್ತಾರೆ. ಸದ್ಗತಿಗಾಗಿ 3ನೇ ನೇತ್ರವನ್ನು ಪಡೆಯಲು ತಂದೆಯೊಂದಿಗೆ ಮಿಲನ ಮಾಡಲು ಕರೆಯುತ್ತಾರೆ. ಏಕೆಂದರೆ ತಂದೆಯೇ ಕಲ್ಪಕಲ್ಪವು ಭಾರತದಲ್ಲಿ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಈಗ ಕಲಿಯುಗವಿದೆ. ಕಲಿಯುಗದ ನಂತರ ಸತ್ಯಯುಗ ಬರುವುದು. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಬೇಹದ್ದಿನ ತಂದೆಯು ಬಂದು ಯಾರು ಪತಿತ ಭ್ರಷ್ಟಾಚಾರಿಗಳು ಆಗಿಬಿಟ್ಟಿದ್ದಾರೆಯೋ ಅವರನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ಈ ಪುರುಷೋತ್ತಮರು ಲಕ್ಷ್ಮೀನಾರಾಯಣರು ಭಾರತದಲ್ಲಿದ್ದರು. ಲಕ್ಷ್ಮೀನಾರಾಯಣರ ವಂಶಾವಳಿಯ ರಾಜ್ಯವಿತ್ತು. ಇಂದಿಗೆ 5,000 ವರ್ಷಗಳ ಮೊದಲು ಸತ್ಯಯುಗದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇದನ್ನು ತಂದೆಯು ಮಕ್ಕಳಿಗೆ ಸ್ಮೃತಿ ತರಿಸುತ್ತಾರೆ. ನೀವು ಭಾರತವಾಸಿಗಳು ಇಂದಿಗೆ 5,000 ವರ್ಷಗಳ ಮೊದಲು ಸ್ವರ್ಗವಾಸಿಗಳಾಗಿದ್ರಿ. ಈಗಂತೂ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ಇಂದಿಗೆ 5,000 ವರ್ಷಗಳ ಮೊದಲು ಭಾರತವು ಸ್ವರ್ಗವಾಗಿತ್ತು. ಭಾರತಕ್ಕೆ ಬಹಳ ಮಹಿಮೆ ಇತ್ತು. ಚಿನ್ನ ವಜ್ರದ ಮಹಲುಗಳಿತ್ತು. ಈಗಂತೂ ಯಾವುದೂ ಇಲ್ಲ. ಆ ಸಮಯದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ. ಕೇವಲ ಸೂರ್ಯವಂಶೀಯರೇ ಇದ್ದರು. ಚಂದ್ರವಂಶೀಯರು ಸಹ ಕೊನೆಯಲ್ಲಿ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ಸೂರ್ಯವಂಶಿ ಮನೆತನದವರಾಗಿದ್ರಿ. ಇಲ್ಲಿಯವರೆಗೂ ಈ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಕಟ್ಟಿಸುತ್ತಾ ಇರುತ್ತಾರೆ. ಆದರೆ ಲಕ್ಷ್ಮೀನಾರಾಯಣರ ರಾಜ್ಯವು ಯಾವಾಗ ಇತ್ತು, ಹೇಗೆ ಪಡೆದರು ಎಂಬುದು ಯಾರಿಗೂ ತಿಳಿದಿಲ್ಲ. ಪೂಜೆ ಮಾಡುತ್ತಾರೆ, ಆದರೆ ಅರಿತುಕೊಂಡಿಲ್ಲ. ಅಂದ ಮೇಲೆ ಅಂಧಶ್ರದ್ಧೆ ಆಯಿತಲ್ಲವೇ? ಶಿವನ ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಾರೆ, ಚರಿತ್ರೆಯನ್ನು ಅರಿತುಕೊಂಡಿಲ್ಲ. ಈಗ ಭಾರತವಾಸಿಗಳೇ ಸ್ವಯಂ ಹೇಳುತ್ತಾರೆ,
ನಾವು ಪತಿತರಾಗಿದ್ದೇವೆ. ನಾವು ಪತಿತರನ್ನು ಪಾವನರನ್ನಾಗಿ ಮಾಡುವ ತಂದೆಯೇ ಬನ್ನಿ, ಬಂದು ನಮ್ಮನ್ನು ದುಃಖದಿಂದ ರಾವಣ ರಾಜ್ಯದಿಂದ ಮುಕ್ತಿ ಮಾಡಿ. ತಂದೆಯೇ ಬಂದು ಎಲ್ಲರನ್ನು ಮುಕ್ತಿಗೊಳಿಸುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ಸತ್ಯಯುಗದಲ್ಲಿ ಅವಶ್ಯವಾಗಿ ಒಂದು ರಾಜ್ಯವಿತ್ತು. ಬಾಪೂಜಿಯು ಸಹ ನಮಗೆ ಪುನಃ ರಾಮರಾಜ್ಯವು ಬೇಕು ಎಂದು ಹೇಳುತ್ತಿದ್ದರು. ಗೃಹಸ್ಥ ಧರ್ಮವು ಯಾವುದು ಪತಿತವಾಗಿ ಬಿಟ್ಟಿದೆಯೋ ಅದು ಈಗ ಪಾವನವಾಗಬೇಕು. ನಾವು ಸ್ವರ್ಗವಾಸಿಗಳಾಗಲು ಇಚ್ಛಿಸುತ್ತೇವೆ. ಈಗ ನರಕವಾಸಿಗಳ ಗತಿ ಏನಾಗಿದೆ ಎಂಬುದನ್ನು ನೋಡುತ್ತಿದ್ದೀರಲ್ಲವೇ? ಇದಕ್ಕೆ ನರಕ, ಅಸುರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಇದೇ ಭಾರತವು ದೈವಿ ಪ್ರಪಂಚವಾಗಿತ್ತು. ತಂದೆಯು ತಿಳಿಸುತ್ತಾರೆ, ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ, 84 ಲಕ್ಷ ಜನ್ಮಗಳನ್ನಲ್ಲ. ನೀವು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ರಿ. ನೀವಿಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೀರಿ. ಪುನರ್ಜನ್ಮವನ್ನಂತೂ ಖಂಡಿತ ತೆಗೆದುಕೊಳ್ಳಬೇಕಾಗುತ್ತದೆ ಅಲ್ಲವೇ? 84 ಪುನರ್ಜನ್ಮಗಳಿರುತ್ತವೆ. ಈಗ ಬೇಹದ್ದಿನ ತಂದೆಯು ನೀವು ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ತಂದೆಯು ನೀವು ಮಕ್ಕಳೊಂದಿಗೆ, ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದಾರೆ. ಅನ್ಯ ಸತ್ಸಂಗಗಳಲ್ಲಿ ಮನುಷ್ಯರಿಗೆ ಭಕ್ತಿ ಮಾರ್ಗದ ಮಾತುಗಳನ್ನೇ ತಿಳಿಸುತ್ತಾರೆ. ಅರ್ಧ ಕಲ್ಪ ಭಾರತವು ಸ್ವರ್ಗವಾಗಿದ್ದಾಗ ಒಬ್ಬರೂ ಪತಿತರಿರಲಿಲ್ಲ. ಈ ಸಮಯದಲ್ಲಿ ಒಬ್ಬರೂ ಪಾವನರಿಲ್ಲ. ಇದು ಪತಿತ ಪ್ರಪಂಚವಾಗಿದೆ. ಗೀತೆಯಲ್ಲಿ ಕೃಷ್ಣ ಭಗವಾನ್ ವಾಚ ಎಂದು ಬರೆದು ಬಿಟ್ಟಿದ್ದಾರೆ. ಆದರೆ ಕೃಷ್ಣನು ಗೀತೆಯನ್ನು ತಿಳಿಸಲಿಲ್ಲ. ಅವರು ತಮ್ಮ ಧರ್ಮಶಾಸ್ತ್ರವನ್ನು ತಿಳಿದುಕೊಂಡಿಲ್ಲ. ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ಹಿಂದೂ ಎಂಬುದು ಯಾವುದೇ ಧರ್ಮವಲ್ಲ. ಮುಖ್ಯವಾಗಿ 4 ಧರ್ಮಗಳಿವೆ. ಮೊದಲನೆಯದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ. ಸೂರ್ಯವಂಶಿ ಮತ್ತು ಚಂದ್ರವಂಶಿ ಇಬ್ಬರನ್ನು ಸೇರಿಸಿ ದೇವಿ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ. ಆಗ ದುಃಖದ ಹೆಸರಿರುವುದಿಲ್ಲ. 21 ಜನ್ಮಗಳು ನೀವು ಸುಖಧಾಮದಲ್ಲಿದ್ದಿರಿ. ನಂತರ ರಾವಣ ರಾಜ್ಯ ಭಕ್ತಿಯ ಆರಂಭವಾಗುತ್ತದೆ. ರಾವಣ ರಾಜ್ಯ ಯಾವಾಗ? ದ್ವಾಪರ. ಯಾವಾಗ ದ್ವಾಪರ ಬಂತು ಅಂದರೆ ಏನಾಯಿತು? ನಮ್ಮಲ್ಲಿ ಕೆಟ್ಟ ಗುಣಗಳು ಬಂದವು. ಆತ್ಮಕ್ಕೆ ಧರ್ಮದಲ್ಲಿ ನಡೆಯುವ ಶಕ್ತಿ ಕಮ್ಮಿ ಆಯಿತು. ಯಾವಾಗ? ಅದು ಪ್ರಕೃತಿ ನಿಯಮ. ಅನ್ನ ಮಾಡಿದ್ಮೇಲೆ ಒಂದು 15 ತಾಸು ಆಯಿತು ಅಂದರೆ ಏನಾಗ್ತತೆ? ಅದು ವಾಸನೆ ಬರೋಕ್ಕೆ ಶುರು ಆಗ್ತತೆ. ಶಕ್ತಿ ಕಡಿಮೆ ಆಗ್ತದೆ ಅದರಂತೆ ಆತ್ಮಕ್ಕೂ ಶಕ್ತಿ ಕಮ್ಮಿ ಆಯಿತು 2500 ವರ್ಷ ಆದಮೇಲೆ. ಅದರಲ್ಲಿ ಕೆಟ್ಟ ಗುಣಗಳು ಬಂದವು ಆತ್ಮದಲ್ಲಿ. ಯಾವಾಗ ಕೆಟ್ಟ ಗುಣಗಳು ಬಂದವೋ ಆಗ ಪ್ರಕೃತಿ ಏನು ಮಾಡ್ತು? ಇಂಥ ಕೆಟ್ಟವ್ರಿಗೆ ನಾನು ಸಂಪತ್ತು ಕೊಡಲ್ಲ ಅಂತ ಬಂಗಾರ ಗುಡ್ಡ, ವಜ್ರದ ಗಣಿ ಎಲ್ಲದು ಸಣ್ಣದು ಭೂಕಂಪ ಆದಂಗಾಗಿ ಎಲ್ಲ ಭೂಮಿಯಲ್ಲಿ ಮುಚ್ಕೊಂಡು ಹೋಗ್ಬಿಡ್ತು. ನಂತರ ಕಷ್ಟ ಶುರುವಾಯಿತು. ಆಗ ಭಗವಂತ ಅಂತ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಭಕ್ತಿ ಶುರುವಾಗ್ತೈತೆ ದ್ವಾಪರಲಿಂದ. ಬಾಬಾ ಏನು ಹೇಳ್ತಾ ಇದ್ದಾರೆ? ಭಕ್ತಿಯು ರಾತ್ರಿ, ಜ್ಞಾನವು ದಿನವಾಗಿದೆ. ಭಕ್ತಿ ಮಾರ್ಗವು ಕೆಳಗಿಳಿಯುವ ಮಾರ್ಗವಾಗಿದೆ. ಅಂದರೆ ಭಕ್ತಿ ಅಂದ್ರೇನು? ಅಂಧಶ್ರದ್ಧೆ. ಅಲ್ಲಿ ನಮ್ಮ ಕೂಗು ಭಗವಂತನಿಗೆ ಮುಟ್ಟಬೇಕು ಅಂದರೆ ಅವ್ರು ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ ಅನ್ನೋ ಸತ್ಯಜ್ಞಾನ ಗೊತ್ತಾಗಲಿಲ್ಲ. ಯಾರೇನು ಹೇಳಿದ್ರು ಅವ್ರು ಹೇಳಿದಂತೆ ಅಂತ ಹೊಂಟು ಬಿಟ್ವಿ. ಅದಕ್ಕೆ ನಮ್ಮ ಕೂಗು ಮುಟ್ಟಲಿಲ್ಲ. ನಮಗೆ ಗುಣ, ಶಕ್ತಿ, ಜ್ಞಾನ ಏನೂ ಸಿಗಲಿಲ್ಲ. ಇನ್ನೂ ನಮ್ಮ ಜೀವನ ದುಃಖದಲ್ಲಿ ಇಳಿತಾ ಹೋಯಿತು. ಬಾಬಾ ಏನು ಹೇಳ್ತಾ ಇದ್ದಾರೆ? ಭಕ್ತಿಯ ಜ್ಞಾನ ತತ್ವಜ್ಞಾನವಾಗಿದೆ. ಅದು ಸದ್ಗತಿ ಮಾರ್ಗದ ಜ್ಞಾನವಲ್ಲ. ನಾನು ಬಂದು ನಿಮಗೆ ಬ್ರಹ್ಮರವರ ಮೂಲಕ ಜ್ಞಾನವನ್ನು ತಿಳಿಸುತ್ತೇನೆ. ನಮಗೆ ಸುಖಧಾಮ, ಶಾಂತಿಧಾಮದ ಮಾರ್ಗವನ್ನು ತಿಳಿಸಿ ಎಂದು ಕರೆಯುತ್ತಾರೆ. ಶಿವ ತಂದೆಯು ತಿಳಿಸುತ್ತಾರೆ, ಇಂದಿಗೆ 5000 ವರ್ಷಗಳ ಮೊದಲು ಸುಖಧಾಮವಿತ್ತು. ಅದರಲ್ಲಿ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದಿರಿ. ಸೂರ್ಯವಂಶಿ ಮನೆತನದವರ ರಾಜ್ಯವಿತ್ತು. ಉಳಿದೆಲ್ಲ ಆತ್ಮರು ಶಾಂತಿಧಾಮದಲ್ಲಿದ್ದರು. ಅಲ್ಲಿ ಕೇವಲ 9 ಲಕ್ಷ ಜನಸಂಖ್ಯೆ ಎಂದು ಹೇಳುತ್ತಾರೆ. ಅಂದರೆ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕದಾಗ ಎಷ್ಟು ಆತ್ಮಗಳು ಇಳಿದಿರ್ತಾವೆ ಪರಂಧಾಮದಿಂದ? 9 ಲಕ್ಷ ದೇವತೆಗಳು ಇರ್ತಾರೆ ಭೂಮಿ ಮೇಲೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ನೀವು ಮಕ್ಕಳನ್ನು ಇಂದಿಗೆ 5000 ವರ್ಷಗಳ ಮೊದಲು ಬಹಳ ಸೌಕಾರರನ್ನಾಗಿ ಮಾಡಿದ್ದೆನು. ಇಷ್ಟೊಂದು ಹಣವನ್ನು ಕೊಟ್ಟೆನು. ಮತ್ತೆ ಅದನ್ನು ನೀವು ಎಲ್ಲಿ ಕಳೆದಿರಿ? ನೀವು ಎಷ್ಟೊಂದು ಸೌಕಾರರಾಗಿದ್ದಿರಿ. ಭಾರತವೇ ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಖಂಡವಾಗಿದೆ. ವಾಸ್ತವದಲ್ಲಿ ಇದು ಎಲ್ಲರ ತೀರ್ಥಸ್ಥಾನವಾಗಿದೆ.
ಏಕೆಂದರೆ ಪತಿತ ಪಾವನ ತಂದೆಯ ಜನ್ಮಸ್ಥಾನವಾಗಿದೆ. ಯಾವುದೆಲ್ಲ ಧರ್ಮದವರಿದ್ದಾರೆಯೋ ಎಲ್ಲರ ಸದ್ಗತಿಯನ್ನು ತಂದೆಯು ಮಾಡುತ್ತಾರೆ. ಕೇವಲ ರಾವಣ ರಾಜ್ಯವು ಲಂಕೆಯಲ್ಲಿರಲಿಲ್ಲ. ಈಗ ಇಡೀ ಸೃಷ್ಟಿಯಲ್ಲಿಯೇ ರಾವಣ ರಾಜ್ಯ ಇದೆ. ಬಾಬಾ ಏನಂತಾರೆ, ಬರೀ ಲಂಕೆಯಲ್ಲೊಂದೇ ರಾವಣ ರಾಜ್ಯ ಅಲ್ಲ, ಇಡೀ ವಿಶ್ವ ಎಲ್ಲ ರಾವಣನ ರಾಜ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭಾರತವು ನಿರ್ವಿಕಾರಿಯಾಗಿತ್ತು, ಈಗ ವಿಕಾರಿಯಾಗಿದೆ. ಸತ್ಯಯುಗದಲ್ಲಿ ದೈವಿ ಸಂಪ್ರದಾಯವಿತ್ತು. ಮತ್ತೆ ಅವರು 84 ಜನ್ಮಗಳನ್ನು ತೆಗೆದುಕೊಂಡು ಈಗ ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಪುನಃ ದೈವಿ ಸಂಪ್ರದಾಯದವರಾಗುತ್ತಾರೆ. ಭಾರತವು ಬಹಳ ಸೌಕಾರನಾಗಿತ್ತು, ಈಗ ಬಡ ಭಾರತವಾಗಿದೆ. ಆದ್ದರಿಂದ ಭಿಕ್ಷೆ ಬೇಡುತ್ತಿದ್ದಾರೆ. ತಂದೆ ತಿಳಿಸುತ್ತಾರೆ, ನೀವು ಎಷ್ಟೊಂದು ಸೌಕಾರರಾಗಿದ್ದೀರಿ, ನಿಮ್ಮಂಥ ಸುಖ ಯಾರಿಗೂ ಸಿಗಲು ಸಾಧ್ಯವಿಲ್ಲ. ನೀವು ಇಡೀ ವಿಶ್ವದ ಮಾಲೀಕರಾಗಿದ್ದಿರಿ. ಭೂಮಿ ಆಕಾಶ ಎಲ್ಲವೂ ನಿಮ್ಮದಾಗಿತ್ತು. ತಂದೆಯು ಸ್ಮೃತಿ ತರಿಸುತ್ತಾರೆ, ಭಾರತವು ಶಿವ ತಂದೆಯಿಂದ ಸ್ಥಾಪನೆ ಮಾಡಲ್ಪಟ್ಟ ಶಿವಾಲಯವಾಗಿತ್ತು. ಅಲ್ಲಿ ಪವಿತ್ರತೆ ಇತ್ತು. ಆ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ರಾಜ್ಯಭಾರ ಮಾಡುತ್ತಿದ್ದರು. ಭಾರತವಾಸಿಗಳು ಇದನ್ನೂ ತಿಳಿದುಕೊಂಡಿಲ್ಲ. ರಾಧೆ ಕೃಷ್ಣರಿಗೆ ಪರಸ್ಪರ ಸಂಬಂಧವೇನು? ಇಬ್ಬರು ಬೇರೆ ಬೇರೆ ರಾಜಧಾನಿಯವರಾಗಿದ್ದರು ಮತ್ತು ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ. ಬಾಬಾ ಏನಂತಾರೆ, ಫಸ್ಟ್ ಹುಟ್ಟಿದಾಗ ಅವ್ರಿಗೆ ಏನಂತ ಹೆಸರಿಡ್ತಾರೆ? ಕೃಷ್ಣ ಮತ್ತು ರಾಧೆ. ಆಮೇಲೆ ಕೃಷ್ಣ 30 ವರ್ಷ ಆದಾಗ ಕೃಷ್ಣ ಮತ್ತು ರಾಧಾ ಇಬ್ಬರಿಗೇನು ಆಗ್ತತೆ, ಸ್ವಯಂವರ ಏರ್ಪಾಟ್ ಮಾಡ್ತಾರೆ, ವಿವಾಹ ಆಗ್ತತೆ. ಆಮೇಲೆ ಅವರಿಬ್ಬರನ್ನ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಆಗ ಕೃಷ್ಣನಿಗೆ ನಾರಾಯಣ ಅಂತ ಹೆಸರಿಡ್ತಾರೆ, ರಾಧೆಗೆ ಲಕ್ಷ್ಮಿ ಅಂತ ಹೆಸರಿಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಜ್ಞಾನವು ಯಾವುದೇ ಮನುಷ್ಯರಲ್ಲಿಲ್ಲ. ಪರಮಪಿತ ಪರಮಾತ್ಮನೇ ಜ್ಞಾನ ಸಾಗರನಾಗಿದ್ದಾರೆ. ಅವರೇ ನಮಗೆ ಈ ಆತ್ಮಿಕ ಜ್ಞಾನವನ್ನು ಕೊಡುತ್ತಾರೆ. ಈ ಆಧ್ಯಾತ್ಮಿಕ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡಲು ಸಾಧ್ಯ. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಯಾಗಿ ಪರಮಪಿತ ಪರಮಾತ್ಮನಾದ ನಾನು ಶಿವನನ್ನು ನೆನಪು ಮಾಡಿ. ನೆನಪಿನಿಂದಲೇ ಸತೋಪ್ರಧಾನರಾಗುತ್ತೀರಿ. ನೀವಿಲ್ಲಿ ಮನುಷ್ಯರಿಂದ ದೇವತೆ ಅಥವಾ ಪತಿತರಿಂದ ಪಾವನರಾಗುವುದಕ್ಕಾಗಿ ಬರುತ್ತೀರಿ. ಈಗ ಇದು ರಾವಣ ರಾಜ್ಯವಾಗಿದೆ. ಭಕ್ತಿ ಮಾರ್ಗದಲ್ಲಿ ರಾವಣ ರಾಜ್ಯವು ಆರಂಭವಾಗುತ್ತದೆ. ರಾವಣನು ಕೇವಲ ಒಬ್ಬ ಸೀತೆಯನ್ನು ಅಪಹರಿಸಲಿಲ್ಲ. ನೀವೆಲ್ಲರೂ ಭಕ್ತಿ ಮಾಡುವವರು ರಾವಣನ ಮುಷ್ಟಿಯಲ್ಲಿದ್ದೀರಿ. ಅಂದರೆ ಈಗ ಈ ಪಂಚವಿಕಾರಗಳು ಏನು ಮಾಡಿಬಿಟ್ಟವು, ನಮ್ಮನ್ನು ಜೈಲಿನಲ್ಲಿಟ್ಟು ದುಃಖ, ಚಿಂತೆ, ಕಾಯಿಲೆ ಎಂತಹ ಜೀವನನ ತಂದಿಟ್ಟಿದ್ದಾವೆ ನೋಡ್ರಿ ಈ ಪಂಚವಿಕಾರಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ಬ ಸೀತೆನ ಅಪಹರಿಸಲಿಲ್ಲ. ಈ ರಾವಣ ನಿಮ್ಮೆಲ್ಲ ಆತ್ಮ ಸೀತೆಯರನ್ನೇ ಈಗ ದುಃಖದ ಜೈಲಿನಲ್ಲಿ ಹಾಕಿದ್ದಾನೆ ಅಂತ ಹೇಳ್ತಾರೆ ಬಾಬಾ. ಇಡೀ ಸೃಷ್ಟಿಯು ಪಂಚವಿಕಾರಗಳೆಂಬ ರಾವಣನ ಬಂಧನದಲ್ಲಿದೆ. ಎಲ್ಲರೂ ಶೋಕವಾಟಿಕೆಯಲ್ಲಿ ದುಃಖಿಯಾಗಿದ್ದಾರೆ. ತಂದೆಯು ಬಂದು ಎಲ್ಲರನ್ನೂ ಮುಕ್ತಗೊಳಿಸುತ್ತಾರೆ. ಈಗ ತಂದೆಯು ಪುನಃ ಸ್ವರ್ಗವನ್ನು ಸ್ಥಾಪಿಸುತ್ತಿದ್ದಾರೆ. ಯಾರಿಗೆ ಈಗ ಬಹಳಷ್ಟು ಹಣವಿದೆಯೋ ಅವರು ಸ್ವರ್ಗದಲ್ಲಿದ್ದಾರೆ ಎಂದಲ್ಲ, ಇದು ಇರುವುದೇ ನರಕ. ಎಲ್ಲರೂ ಪತಿತರಾಗಿದ್ದಾರೆ. ನೋಡ್ರಿ ಬಾಬಾ ಏನಂತಾರೆ ಅಂದರೆ, ಈಗ ಬಹಳ ಕೋಟಿ ಕೋಟಿ ಆಸ್ತಿ ಇರೋರು ನಾವು ಸ್ವರ್ಗದಾಗಿದ್ದೀವಿ ಅಂತ ಅನ್ಕೊಂತಾರೆ. ಯಾಕಂದ್ರೆ ಮನೆ ಮಾಳಿಗೆ ಮೇಲೆ ಬಂದು ಹೆಲಿಕಾಪ್ಟರ್ ಇಳಿತಿರ್ತವೆ. ಅದು ಸ್ವರ್ಗ ಅಂತ ಅವ್ರು ಅನ್ಕೊಂತಾರ. ಬಟ್ ಅದು ಸ್ವರ್ಗ ಅಂತ ಅನಿಸಲ್ಲ. ಯಾಕೆ ಅಂದರೆ ಏನೋ ಚಿಂತೆ, ಕಾಯಿಲೆಗಳು. ಅಲ್ಲಿ ಇವಾಗ 100 ಕೋಟಿ ಆಸ್ತಿ ಐತಂದ್ರೆ 200 ಕೋಟಿ ಸಮಸ್ಯೆಗಳು ಇರ್ತಾವೆ. ಅಂಥದ್ದು ಇದು ಕಾಲ. ಇನ್ನು ಬಡವರೇ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ. ಮತ್ತು ಬರೀ ದುಡ್ಡು ಇದ್ದರೆ ಮಾತ್ರ ಅದು ಸ್ವರ್ಗ ಆಗಕ್ಕೆ ಸಾಧ್ಯ ಇಲ್ಲ. ಮಾನಸಿಕ ನೆಮ್ಮದಿ, ಆರೋಗ್ಯ ಎಲ್ಲದು ಇದ್ದಾಗ ಆಯುಷು ಎಲ್ಲ, ಸುಖಿ ಜೀವನ, ಆನಂದ ಎಲ್ಲ ಇದ್ದಾಗ ಅದು ಸ್ವರ್ಗ ಅನ್ನಿಸ್ಕೊಂತತೆ. ಬಟ್ಟು ಈ ನರಕದಾಗ ನಮ್ದು 63 ಜನ್ಮದ ಪಾಪ ತಲೆ ಮೇಲೆ ಇದ್ದಾಗ ಅವೆಲ್ಲ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಸ್ವರ್ಗ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಯಾರಿಗೆ ಈಗ ತಂದೆಯು ಪುನಃ ಸ್ವರ್ಗವನ್ನು ಸ್ಥಾಪಿಸುತ್ತಿದ್ದಾರೆ, ಯಾರಿಗೆ ಬಹಳಷ್ಟು ಹಣವಿದೆಯೋ ಅವರು ಸ್ವರ್ಗದಲ್ಲಿದ್ದಾರೆ ಎಂದಲ್ಲ, ಈಗ ಇರುವುದೇ ನರಕ. ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ.
ಗಂಗೆಯು ಪತಿತ ಪಾವನಿ ಎಂದು ತಿಳಿಯುತ್ತಾರೆ, ಆದರೆ ಯಾರೂ ಪಾವನರಾಗುವುದಿಲ್ಲ. ಅಂದರೆ ನೋಡ್ರಿ, ಎಲ್ಲಿಯಾದರೂ ತೀರ್ಥಸ್ಥಾನಗಳಿಗೆ ಹೋದರೆ ಮೊದಲು ಹೋಗ್ತಾರೆ, ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ನದಿಗಳಿಗೆ ಹೊಳೆಗಳಿಗೆ. ಯಾಕೆ? ಪಾಪ ಹೋಗ್ತೈತಂತ. ಎಷ್ಟು ಜನ್ಮಗಳಿಂದ ತೊಳ್ಕೊಂತ ಬಂದಿದ್ದೀವಿ. ಆ ನದಿಗಳ ನೀರೇ ನಮ್ಮ ಹೊಲಸಾಗ್ಬಿಟ್ಟು. ಯಾಕೆ ಅಂದರೆ ನಾವಂತೂ ಪಾವನ ಆಗಲಿಲ್ಲ. ಯಾಕೆ ಅಂದರೆ ಅದು ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಹೋಗೋಕೆ, ಪಾಪ ಮೈಗತ್ಕೊಂಡಿರೋ ಮಣ್ಣಲ್ಲ ಅದು. ಅದು ಪಾಪ ಎಲ್ಲಿದೆಯೇ? ಆತ್ಮದಲ್ಲಿದೆ. ಈಗ ಭಗವಂತನಿಂದ ಜ್ಞಾನಗಂಗೆ ಹರಿತಾ ಐತಲ್ಲ, ಈ ಜ್ಞಾನಗಂಗೆಯಲ್ಲಿ ದಿನಾಲು ಸ್ನಾನ ಮಾಡಿದಾಗ ಏನಾಗ್ತತೆ? ನಮ್ಮ ಪಾಪಗಳು ಬಿಟ್ಟೋಗ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ತಂದೆಗೆ ಪಾವನನೆಂದು ಹೇಳಲಾಗುತ್ತದೆ, ನದಿಗಳಿಗಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ತಂದೆಯೇ ಬಂದು ಈ ಮಾತುಗಳನ್ನು ತಿಳಿಸುತ್ತಾರೆ. ಇದನ್ನಂತೂ ನೀವು ತಿಳಿದುಕೊಂಡಿರಿ. ಒಬ್ಬರು ಲೌಕಿಕ ತಂದೆಯಾಗಿದ್ದಾರೆ, ಇನ್ನೊಬ್ಬರು ಪ್ರಜಾಪಿತ ಬ್ರಹ್ಮನು ಅಲೌಕಿಕ ತಂದೆಯಾಗಿದ್ದಾರೆ. ಶಿವ ತಂದೆ ಪಾರಲೌಕಿಕ ತಂದೆಯಾಗಿದ್ದಾರೆ. ಅಂದರೆ ಈ ಸಂಗಮ ಯುಗದಾಗ ಎಷ್ಟು ತಂದೆಯರು? 3. ಒಬ್ಬರು ದೇಹ ಕೊಟ್ಟು ತಂದೆ, ಇನ್ನೊಬ್ಬರು ಆತ್ಮದ ತಂದೆ, ಇವರಿಬ್ಬರನ್ನ ಜೋಡಿಸೋರು ಬ್ರಹ್ಮ ತಂದೆ. 3 ತಂದೆಯರು. ಬಾಬಾ ಏನು ಹೇಳ್ತಾ ಇದ್ದಾರೆ? ಬ್ರಾಹ್ಮಣರನ್ನು ದೇವತೆಗಳನ್ನಾಗಿ ಮಾಡಲು ರಾಜಯೋಗವನ್ನು ಕಲಿಸುತ್ತಾರೆ. ತಂದೆಯು ಒಂದೇ ಬಾರಿ ಬಂದು ಆತ್ಮರಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ಆತ್ಮಗಳು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆಂದು ಆತ್ಮವೇ ಹೇಳುತ್ತದೆ. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಪಾವನರಾಗುವಿರಿ. ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ. ಈಗ ಇದು ಮೃತ್ಯು ಲೋಕದ ಅಂತ್ಯವಾಗಿದೆ, ಅಮರ ಲೋಕದ ಸ್ಥಾಪನೆಯಾಗುತ್ತದೆ. ಉಳಿದೆಲ್ಲ ಅನೇಕ ಧರ್ಮಗಳು ಸಮಾಪ್ತಿಯಾಗುತ್ತವೆ. ಸತ್ಯಯುಗದಲ್ಲಿ ಒಂದೇ ದೇವತಾ ಧರ್ಮವಿತ್ತು. ನಂತರ ತ್ರೇತಾಯುಗದಲ್ಲಿ ಚಂದ್ರವಂಶಿ ರಾಮ ಸೀತೆಯರಿದ್ದರು. ನೋಡ್ರಿ, ಸತ್ಯಯುಗದಾಗ ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ ಅಂತಾರೆ, ಆಮೇಲೆ ತ್ರೇತಾಯುಗದ ರಾಮ ಸೀತೆ ಸಾಮ್ರಾಜ್ಯ ಅಂತಾರೆ. ಅಂದ್ರೇನು? ಒಂದೊಂದು ಯುಗ 1250 ವರ್ಷ. ಏನು 1250 ವರ್ಷ ಲಕ್ಷ್ಮೀನಾರಾಯಣರೇ ಆಳಿದ್ರ? ಯಾಕೆ ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ ಅಂತ ಕರೀತಾರೆ ಅಂದರೆ, ಇವಾಗ ಒಂದನೇ ಲಕ್ಷ್ಮೀನಾರಾಯಣ 150 ವರ್ಷ ಇರ್ತಾರೆ. ಅವ್ರದ್ದು ಯಾವಾಗ ಮುಗಿತತ್ತೋ ಆಳ್ವಿಕೆ, ಅವ್ರು ಇಳಿತಾರೆ, ಅವ್ರ ಮಗ ಪಟ್ಟಕ್ಕೆ ಬರ್ತಾನೆ. ಆದರೆ ಸಣ್ಣವರಿದ್ದಾಗ ಏನನ್ನ ಹೆಸರು ಇರ್ಬೋದು, ಪಟ್ಟಕ್ಕೆ ಬಂದ ಮೇಲೆ ಅವ್ರ ಹೆಸರು ಲಕ್ಷ್ಮೀನಾರಾಯಣ. ಇವಾಗ 2ನೇರು ಕುಂತ್ರೆ ಅವರು 2ನೇ ಲಕ್ಷ್ಮೀನಾರಾಯಣ. ಅವ್ರು ಇಳಿದ್ಮೇಲೆ ಅವ್ರ ಮಗ ಬಂದು ಕೂಡ್ತಾನೆ ಸಿಂಹಾಸನದ ಮೇಲೆ, ಆವಾಗ 3ನೇ ಲಕ್ಷ್ಮೀನಾರಾಯಣ. ಈ ಥರ ಅವ್ರು ಯಾರೇ ಕೂಡಲಿ ಅವರಿಗೆ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ ಸತ್ಯಯುಗದಾಗ. ತ್ರೇತಾಯುಗದಾಗ ಅವ್ರ ಹೆಸರು ಏನೇ ಇರಲಿ, ಸಿಂಹಾಸನದ ಮೇಲೆ ಕೂತಾಗ ರಾಮ ಸೀತೆ ಅಂತ ಇಡ್ತಾರೆ. ಅದಕ್ಕೆ ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ, ರಾಮ ಸೀತೆ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಈಗ ತಂದೆಯು ಮಕ್ಕಳಿಗೆ ಸೃಷ್ಟಿಚಕ್ರದ ನೆನಪನ್ನು ತರಿಸುತ್ತಾರೆ. ಶಾಂತಿಧಾಮ ಸುಖಧಾಮವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಮನುಷ್ಯರು ಮನುಷ್ಯರಿಗೆ ಸದ್ಗತಿ ನೀಡಲು ಸಾಧ್ಯವಿಲ್ಲ. ಅಂದರೆ ಗುರುಗಳಂತೆ ಸ್ವಾಮಿಗಳಂತೆ ಹೋಗ್ತಾರಲ್ಲ, ಮುಕ್ತಿ ಕೊಡ್ತಾರೆ, ಗುರು ಮುಕ್ತಿ ಕೊಡ್ತಾನಂತೇಳಿ. ಆದರೆ ದೇಹಧಾರಿಗಳು ಮುಕ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಪ್ರಕಾರದ ಚಿತ್ರಗಳನ್ನು ಮಾಡಿಸಿ ಪೂಜೆ ಮಾಡಿ ನಂತರ ತೆಗೆದುಕೊಂಡು ಹೋಗಿ ಮುಳುಗಿಸಿ ಬಿಡುತ್ತಾರೆ. ಬಹಳ ಪೂಜೆ ಮಾಡುತ್ತಾರೆ, ತಿನ್ನಿಸುತ್ತಾರೆ, ಕುಡಿಸುತ್ತಾರೆ. ತಿನ್ನುವುದಂತೂ ಬ್ರಾಹ್ಮಣರೇ. ಇದಕ್ಕೆ ಗೊಂಬೆ ಪೂಜೆ ಎಂದು ಹೇಳಲಾಗುತ್ತದೆ. ಎಷ್ಟೊಂದು ಅಂಧಶ್ರದ್ಧೆ ಇದೆ. ಈಗ ಅವರಿಗೆ ತಿಳಿಸುವವರು ಯಾರು? ತಂದೆ ತಿಳಿಸುತ್ತಾರೆ, ನೀವೀಗ ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ತಂದೆಯಿಂದ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಪ್ರಜೆಗಳು ಬಹಳ ತಯಾರಾಗುವರು. ಕೋಟೆಯಲ್ಲಿ ಕೆಲವರೇ ರಾಜರಾಗುತ್ತಾರೆ. ಸತ್ಯಯುಗಕ್ಕೆ ಹೂವಿನ ಉದ್ಯಾನವನವೆಂದೇ ಹೇಳಲಾಗುತ್ತದೆ. ಈಗ ಮುಳ್ಳಿನ ಕಾಡಾಗಿದೆ. ಈ ರಾವಣ ರಾಜ್ಯವು ಬದಲಾಗುತ್ತಿದೆ, ವಿನಾಶವಾಗಲೇಬೇಕಾಗಿದೆ. ಈ ಜ್ಞಾನವು ಈಗ ಕೇವಲ ನೀವು ಬ್ರಾಹ್ಮಣರಿಗೆ ಸಿಗುತ್ತದೆ. ಲಕ್ಷ್ಮೀನಾರಾಯಣರಿಗೂ ಸಹ ಈ ಜ್ಞಾನವಿರುವುದಿಲ್ಲ. ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ.
ಭಕ್ತಿ ಮಾರ್ಗದಲ್ಲಿ ಯಾರೂ ತಂದೆಯನ್ನು ಅರಿತುಕೊಂಡಿಲ್ಲ. ತಂದೆಯೇ ರಚಯಿತನಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನು ರಚನೆಯಾಗಿದ್ದಾರೆ. ಪರಮಾತ್ಮನು ಸರ್ವವ್ಯಾಪಿ ಎಂದು ಹೇಳುವುದಾದರೆ ಎಲ್ಲರೂ ತಂದೆಯರಾಗುತ್ತಾರೆ. ಆಸ್ತಿಯ ಹಕ್ಕು ಇರುವುದಿಲ್ಲ. ತಂದೆಯಂತೂ ಬಂದು ಎಲ್ಲ ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ. ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರಂದರೆ, ಇದನ್ನು ತಿಳಿಸಿದ್ದಾರೆ. ಯಾರು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುವರೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ತಂದೆಯು ಕ್ರಿಶ್ಚಿಯನ್ನರದು ಎಷ್ಟು ಜನ್ಮಗಳಿರಬಹುದು? ಹೆಚ್ಚೆಂದರೆ 40 ಜನ್ಮಗಳಿರಬಹುದು. ಒಬ್ಬ ಭಗವಂತನನ್ನು ಹುಡುಕುವುದಕ್ಕಾಗಿ ಎಷ್ಟೊಂದು ಅಲೆದಾಡುತ್ತಾರೆ. ನೀವೀಗ ಅಲೆಯುವುದಿಲ್ಲ. ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬಾಬಾ ಏನು ಹೇಳಿದ್ರು? ಅಲಿಯುವುದಿಲ್ಲ ಅಂದರು. ಅಂದ್ರೇನು? ಅಲಿಯುವುದಿಲ್ಲ ಅಂತಂದರೆ ನೋಡ್ರಿ, ಒಂದು ಧರ್ಮಸ್ಥಳ ಅಲ್ಲ, ಒಂದು ತಿರುಪತಿ ಅಲ್ಲ, ಭಕ್ತರು ಹೋಗ್ತಾನೆ ಇದ್ದಾರೆ. ಆದರೆ ನಾವು ಎಲ್ಲಿಗೆ ಹೋಗಲ್ಲ. ಯಾಕಂದರೆ ಅವರೆಲ್ಲ ಭಗವಂತನ ಹುಡುಕ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಭಗವಂತ ನನ್ನ ಹುಡುಕ್ಕೊಂಡು ಬರ್ತಾ ಇದ್ದಾನೆ. ಅಮೃತ ವೇಳೆ ನನ್ನ ಮಗು ಎಲ್ಲಿದೆ ಅಂತೇಳಿ ನಮ್ಮನ್ನು ಹುಡುಕ್ಕೊಂಡು ಬರ್ತಾರೆ. ಅಂದರೆ ನಾವು ಎಂಥ ಅದೃಷ್ಟಶಾಲಿ ಮಕ್ಕಳು ನಾವು. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮದೆಲ್ಲ ಅಲೆದಾಟ ನಿಂತು ಹೋಯಿತು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವೀಗ ಅಲಿಯುವುದಿಲ್ಲ. ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ಇದು ಪತಿತ ಪಾವನ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ನಿಮ್ಮ ಆತ್ಮವು ಓದುತ್ತದೆ. ಸಾಧು ಸಂತರು ಆತ್ಮ ನಿರ್ಲೇಪವೆಂದು ಹೇಳಿಬಿಡುತ್ತಾರೆ. ಅರೆ, ಆತ್ಮವು ಕರ್ಮಗಳ ಅನುಸಾರವೇ ಇನ್ನೊಂದು ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಆತ್ಮವೇ ಒಳ್ಳೆಯ ಅಥವಾ ಕೆಟ್ಟ ಕರ್ಮ ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಕರ್ಮವು ವಿಕರ್ಮವಾಗುತ್ತದೆ. ಸತ್ಯಯುಗದಲ್ಲಿ ಕರ್ಮವು ಅಕರ್ಮವಾಗುತ್ತದೆ. ಅಲ್ಲಿ ವಿಕರ್ಮವಾಗುವುದಿಲ್ಲ. ಅದು ಪುಣ್ಯಾತ್ಮರ ಪ್ರಪಂಚವಾಗಿದೆ. ಇವೆಲ್ಲವೂ ತಿಳಿದುಕೊಳ್ಳುವ ಮತ್ತು ತಿಳಿಸುವ ಮಾತುಗಳಾಗಿವೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮುಳ್ಳುಗಳಿಂದ ಹೂಗಳಾಗಿ ಹೂದೋಟವನ್ನು ಸ್ಥಾಪನೆ ಮಾಡುವ ಸೇವೆ ಮಾಡಬೇಕಾಗಿದೆ. ಯಾವ ಕೆಟ್ಟ ಕರ್ಮ ಮಾಡಬಾರದು. ಬಾಬಾ ಏನಂತಾರೆ, ಈಗ ಎಲ್ಲ ದೈವಿ ಸಸಿಗಳನ್ನ ಎಲ್ಲ ದೈವಿ ಹೂಗಳನ್ನ ತಯಾರು ಮಾಡಿರಿ ಅಂತಾರೆ ಬಾಬಾ. ಅಂದ್ರೇನು? ಎಲ್ಲರಿಗೆ ತಂದೆಯ ಸಂದೇಶ ಕೊಡಬೇಕು. ಭಗವಂತನಿಗೆ ಜೊತೆ ಮಾಡಿಕೊಟ್ರೆ ಅವರು ಬಾಬಾ ನೆನಪು ಮಾಡ್ದಂಗಲ್ಲ. ಅವರಲ್ಲಿರೋ ಕೆಟ್ಟ ಗುಣಗಳೆಲ್ಲ ಹೋಗಿ ದೈವಿ ಗುಣಗಳು ಬರ್ತವೆ. ಈ ರೀತಿ ಹೂವಿನ ತೋಟ ರೆಡಿ ಆಗ್ತದೆ. ಬಾಬಾ ಏನಂತಾರೆ, ತಂದೆಯಿಂದ ಯಾವ ಆತ್ಮಿಕ ಜ್ಞಾನವನ್ನು ಕೇಳಿದ್ದೀರೋ ಅದನ್ನೇ ಎಲ್ಲರಿಗೂ ತಿಳಿಸಬೇಕಾಗಿದೆ. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ಏನು ಹೇಳಿದರು ಬಾಬಾ? ಆತ್ಮಾಭಿಮಾನಿ ಆಗ್ರಿ. ಅಂದರೆ ಆತ್ಮ ಅಂದಾಗ ಅಲ್ಲಿ ಯಾವ ಗುಣಗಳು ಇಮರ್ಜ್ ಆಗ್ತವೆ? ಶಾಂತಿ, ಆನಂದ, ಪ್ರೀತಿ, ಕರುಣೆ. ದೈವಿ ಗುಣಗಳು, ದೈವಿ ಶಕ್ತಿಗಳು. ದೈವಿ ಶಕ್ತಿ ಇದ್ದಾಗ ಆತ್ಮ ಹಗೂರ ಆಗಿರುತ್ತೆ, ಶಾಂತಿ ಆನಂದದಲ್ಲಿರುತ್ತೆ. ನಮಗೆ ಬೇಕಾಗಿರೋದು ಅದೇ ಅಲ್ಲ. ಅದಕ್ಕೆ ಆತ್ಮಿಕ ಸ್ಥಿತಿಯಲ್ಲಿರುವ ಪುರುಷಾರ್ಥ ಮಾಡಿರಿ, ಪರಿಶ್ರಮ ಪಡ್ರಿ ಅಂತಾರೆ ಬಾಬಾ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಯಾವುದೇ ದೇಹದಾರಿಯನ್ನಲ್ಲ. ವರದಾನ: ಹೊಗಳಿಕೆ, ತೆಗಳಿಕೆ, ಜಯ ಪರಾಜಯದಲ್ಲಿ ಸಮಾನ ಸ್ಥಿತಿಯನ್ನಾಗಿ ಇಟ್ಟುಕೊಳ್ಳುವಂತಹ ತಂದೆಯ ಸಮಾನ ಸಂಪನ್ನ ಅಥವಾ ಸಂಪೂರ್ಣ ಭವ. ಯಾವಾಗ ಆತ್ಮನು ಸಂಪೂರ್ಣ ಅಥವಾ ಸಂಪನ್ನ ಸ್ಥಿತಿ ಆಗುತ್ತದೆಯೋ ಆಗ ಹೊಗಳಿಕೆ, ತೆಗಳಿಕೆ, ಜಯ ಪರಾಜಯ, ಸುಖ ದುಃಖ ಎಲ್ಲದರಲ್ಲಿಯೂ ಸಮಾನತೆ ಇರುತ್ತದೆ. ದುಃಖದಲ್ಲಿಯೂ ಚೆಹರೆ ಅಥವಾ ಮಸ್ತಕದಲ್ಲಿ ದುಃಖದ ಪ್ರಕಂಪನಗಳ ಬದಲು ಸುಖ ಅಥವಾ ಹರ್ಷಿತವಾಗಿರುವ ಪ್ರಕಂಪನಗಳು ಕಾಣಿಸಲಿ. ತೆಗಳಿಕೆ ಕೇಳಿಸಿಕೊಳ್ಳುತ್ತಿದ್ದರೂ ಇದು ನಿಂದನೆ ಅಲ್ಲ, ಸಂಪೂರ್ಣ ಸ್ಥಿತಿಯನ್ನು ಪರಿಪಕ್ವ ಮಾಡುವುದಕ್ಕಾಗಿ ಮಹಿಮಾ ಯೋಗ ಶಬ್ದವಾಗಿದೆ ಎಂಬ ಅನುಭವವಾಗಲಿ. ಇಂಥ ಸಮಾನತೆ ಇದ್ದಾಗಲೇ ತಂದೆಯ ಸಮಾನ ಎಂದು ಹೇಳಲಾಗುವುದು. ಈಗ ನೋಡ್ರಿ, ಇಲ್ಲಿ ಒಂದು ಲೌಕಿಕದ ಮಾತೈತೆ. ಯಾರು ನಮಗೆ ತಿದ್ದಿ ಬುದ್ಧಿ ಹೇಳ್ತಾರೋ ಅವರೇ ನಮ್ಮ ನಿಜವಾದ ಸ್ನೇಹಿತರು. ಕೆಲವರು ಹೊಗಳಿ ಇದು ಶೂಲಕ್ಕೆ ಬಸವಣ್ಣವ್ರದ್ದು ಐತಲ್ಲ, ಹೊಗಳಿ ನನ್ನನ್ನು ಶೂಲಕ್ಕೆ ಏರಿಸಿದ್ದರಯ್ಯ ಅಂತ. ಕೆಲವರು ಹೊಗಳಿ ನಮ್ಮಿಂದ ಕೆಲಸ ಮಾಡಿಸ್ಕೊಂಬಿಡ್ತಾರೆ.
ಆದರೆ ಅದು ಅಲ್ಲ, ನಮ್ಮಲ್ಲೇನು ಕೊರತೆ ಇದೆ, ನಮ್ಮಲ್ಲೇನು ಕಡಿಮೆ ಇದ್ದಾವೆ ಅವನ್ನ ತಿಳಿಸಿ ನಮ್ಮನ್ನು ತಿದ್ದಿ ಸರಿ ಮಾರ್ಗದಲ್ಲಿ ತರೋರೆ ನಮ್ಮ ನಿಜವಾದ ಸ್ನೇಹಿತರಾಗ್ತಾರೆ. ಅಂದರೆ ಏನಾದರೂ ಮಾತು ಬಂದಾಗ ಅಲ್ಲಿ ನಮ್ಮ ಸ್ಥಿತಿ ಅದು ಇದನ್ನು ಸ್ಥಿತಿ ಸರಿ ಮಾಡೋಕ್ಕೆ ಬಂದಿರುವಂಥ ಒಂದು ಪರಿಸ್ಥಿತಿ ಅಂತ ತಿಳ್ಕೊಂಡು ನೀವು ಸಮಾನ ಚಿತ್ತದಲ್ಲಿರಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಹೊಗಳಿಕೆ ತೆಗಳಿಕೆ ಜಯ ಪರಾಜಯ ಸುಖ ದುಃಖ ಎಲ್ಲದರಲ್ಲೂ ಸಮಾನತೆ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ವೃತ್ತಿಯಲ್ಲಿ ಸ್ವಲ್ಪವೂ ಇವರು ಶತ್ರುವಾಗಿದ್ದಾರೆ, ನಿಂದನೆ ಮಾಡುವವರಾಗಿದ್ದಾರೆ ಮತ್ತು ಇವರು ಮಹಿಮೆ ಮಾಡುವರೆಂದು ಬರಬಾರದು. ಅಲ್ಲಿ ಹೊಗಳಿಕೆಗೂ ಹಿಗ್ಗಬಾರ್ದು, ತೆಗಳಿಕೆಗೂ ಇದು ದುಃಖ ಪಡಬಾರ್ದು ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್: ನಿರಂತರ ಯೋಗಾಭ್ಯಾಸದ ಮೇಲೆ ಗಮನ ಕೊಡುತ್ತೀರಿ ಎಂದರೆ ಮೊದಲ ದರ್ಜೆಯಲ್ಲಿ ಅಂಕಗಳು ಸಿಗುತ್ತವೆ. ಅಂದರೆ ಅಖಂಡ ಯೋಗ ಅದ್ರ ಕಡೆ ಗಮನ ಕೊಡಬೇಕು. ಏನು ಮಾಡೋದರಿಂದ ನನಗೆ ಅಖಂಡ ಯೋಗ ಆಗ್ತತೆ, ಆ ಸ್ವರೂಪ ನಾವು ಆಗ್ತೀವಿ, ಅದನ್ನು ಯುಕ್ತಿಯಿಂದ ವಿಧಾನಗಳನ್ನು ಅರಿತು ಸಾಹಸದಿಂದ ಹೆಜ್ಜೆ ಇಡ್ತಾ ಹೋದಾಗ ಫಸ್ಟ್ ಡಿವಿಷನ್ನಲ್ಲಿ ಬರ್ತೀವಿ. ಅವ್ಯಕ್ತ ಸೂಚನೆ: ಬ್ರಾಹ್ಮಣ ಪರಿವಾರದ ವಿಶೇಷತೆ ಆಗಿದೆ. ಅನೇಕ ಇದ್ದರು ಒಬ್ಬರೇ. ನಿಮ್ಮ ಎಲ್ಲ ಸೇವಾ ಕೇಂದ್ರಗಳ ವೈಬ್ರೇಷನ್ ಹೀಗಿರಲಿ, ಎಲ್ಲರಿಗೆ ಅನುಭವ ಆಗಲಿ. ಇವರು ಅನೇಕರಲ್ಲ, ಆದರೆ ಒಬ್ಬರೇ ಆಗಿದ್ದಾರೆ. ನಿಮ್ಮ ಏಕತೆ ವೈಬ್ರೇಷನ್ ಇಡೀ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಸ್ಥಾಪನೆ ಮಾಡುತ್ತದೆ. ಅಂದಾಗ ವಿಶೇಷ ಗಮನ ಕೊಟ್ಟು ಭಿನ್ನತೆಯನ್ನು ಅಳಿಸಿ ಏಕತೆಯನ್ನು ಕಾಯಂ ಮಾಡಿ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಒಂದೇ ಧರ್ಮ ಅಂದರೆ ಎಲ್ಲ ಒಂದೇ ರೀತಿ ಇರ್ತಾವೆ, ಎಲ್ಲ ಸ್ವಭಾವ ಸಂಸ್ಕಾರ. ಇವಾಗ ನೋಡ್ರಿ, ಇವಾಗ ಅಕ್ಕೋರೆ ಅಣ್ಣೋರೆ ಅಂದ ತಕ್ಷಣ ನೀವು ಓಂ ಶಾಂತರೇನೋ ಅಂತ ಕೇಳಿಬಿಡ್ತಾರೆ. ಅಂದರೆ ಎಲ್ಲೇ ಓಂ ಶಾಂತರಿರಲಿ ಅವ್ರ ಬಾಯಲ್ಲಿ ಬರೋದೇ ಅಕ್ಕೋರೆ ಅಣ್ಣೋರೆ, ಆಮೇಲೆ ಓಂ ಶಾಂತಿ. ಹೌದಾ? ಇವೆಲ್ಲ ನೋಡ್ರಿ ಆಗಿಬಿಟ್ಟದೆ ಸಂಸ್ಕಾರ. ಎಂಥ ಸಣ್ಣವ್ರಿಗೂ ದೊಡ್ಡವರಿಗೂ ಗೌರವ ಕೊಟ್ಟು ಮಾತಾಡ್ಸೋದು, ಇದೆಲ್ಲ ಈ ಥರ ಎಲ್ಲರಲ್ಲೂ ಒಂದೇ ಸಂಸ್ಕಾರ ಬಂದು ಏಕತೆನ ಕಾಯಂ ಮಾಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.